ಒಂದು ಕಡೆ ಪಾಕ್ ಪರ ಘೋಷಣೆ, ನಾಸೀರ್ ಹುಸೇನ್ ಪ್ರಮಾಣ ವಚನ ತಡೆಯುವಂತೆ ಉಪರಾಷ್ಟ್ರಪತಿಗೆ ಇತ್ತ ಮಾಜಿ ಐಎಎಸ್ ಐಪಿಎಸ್ ಅಧಿಕಾರಿಗಳು ಪತ್ರವನ್ನ ಬರಿಬೇಕು ಅಂತ ಚಿಂತನೆಯನ್ನು ನಡೆಸ್ತಾ ಇದ್ರೆ, ಇತ್ತ ಸಹಕಾರಿ ಸಚಿವರಾದಂತಹ ಕೆಎನ್ ರಾಜಣ್ಣ ಅವರು ಅಚ್ಚರಿಕೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಕೊಟ್ರು? ರಾಜ್ಯಸಭಾ ಸದಸ್ಯರನ್ನಾಗಿಯೇ ಮಾಡಬಾರದು ಆತನನ್ನ, ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಲೇಬಾರದು. ತುಮಕೂರಿನಲ್ಲಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರು ಆಗ್ರಹವನ್ನ ಮಾಡಿರುವಂತದ್ದು. ಇದು ವಿರೋಧ ಪಕ್ಷದ ನಾಯಕರಲ್ಲ, ಸ್ವಪಕ್ಷದ ನಾಯಕರೇ ಆದಂತಹ ಸಹಕಾರಿ ಸಚಿವರೇ ಆದಂತಹ ಕೆಎನ್ ರಾಜಣ್ಣ ಅವರ ಅಚ್ಚರಿಕೆಯ ಹೇಳಿಕೆ ಇದು. ಹಾಗಾದ್ರೆ ಯಾಕೆ ಈ ತರಹದಂತಹ ಹೇಳಿಕೆಯನ್ನ ಕೊಟ್ಟರು? ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಈಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆ ಸಂದರ್ಭದಲ್ಲಿ ರಾಜ್ಯಸಭಾ ಚುನಾವಣಾ ಸಂದರ್ಭದಲ್ಲಿ ಆಯ್ಕೆಯಾದ್ರು, ಸಂತಸವನ್ನ ವ್ಯಕ್ತಪಡಿಸಿದ್ರು, ಆಯ್ತು. ಬಟ್ ಅಲ್ಲಿ ಇದ್ದಂತಹ ನೋಡ್ರಿ, ಯಾರೇ ಒಬ್ರು ಸಮಾಜಘಾತಕ ಕೃತ್ಯ ಎಸಗಿದ್ರೆ ಅದನ್ನ ನಾವು ಖಂಡನೆ ಮಾಡಲೇಬೇಕು. ಯಾರು ನಾನೇ ಮಾಡಲಿ, ಇನ್ನೊಬ್ಬರೇ ಮಾಡಲಿ. ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇದ್ದಾಗ ಮಾತ್ರ ಎಲ್ಲರೂ ಕೂಡ ನೆಮ್ಮದಿಯಿಂದ, ಅವ್ರು ಯಾವುದೇ ಧರ್ಮದವರಾಗಲಿ, ಯಾವುದೇ ಸಮಾಜ ಆಗಲಿ, ಯಾವಾಗಲೂ ಕೂಡ ನೆಮ್ಮದಿ ಬರಬೇಕು ಅಂದರೆ ಶಾಂತಿ ವಾತಾವರಣ ಇರಬೇಕು. ಆ ಶಾಂತಿ ವಾತಾವರಣ ಕದಡೋ ಅಂಥ ಪ್ರವೃತ್ತಿ ಯಾರೇ ಮಾಡಿದ್ರು ಕೂಡ, ಈ ಬೇರೆ ದೇಶಗಳಲ್ಲಿ ಮಾಡ್ತಾರಲ್ಲ, ಇಮಿಡಿಯೇಟ್ ಆಗಿ ಶೂಟ್ ಡೌನ್ ಮಾಡ್ತಾರಲ್ಲ, ಹಂಗೆ ಇಲ್ಲೂ ಕಾನೂನು ಬಂದರೆ ಒಳ್ಳೆಯದು. ನೋಡ್ರಿ, ಯಾರೇ ಒಬ್ಬರು ಸಮಾಜಘಾತಕ ಕೃತ್ಯ ಎಸಗಿದ್ರೆ ಅದನ್ನು ನಾವು ಖಂಡನೆ ಮಾಡಲೇಬೇಕು. ಯಾರು ನಾನೇ ಮಾಡಲಿ, ಇನ್ನೊಬ್ಬರೇ ಮಾಡಲಿ. ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇದ್ದಾಗ ಮಾತ್ರ ಎಲ್ಲರೂ ಕೂಡ ನೆಮ್ಮದಿಯಿಂದ, ಅವ್ರು ಯಾವುದೇ ಧರ್ಮದವರಾಗಲಿ, ಯಾವುದೇ ಸಮಾಜ ಆಗಲಿ, ಯಾವಾಗಲೂ ಕೂಡ ನೆಮ್ಮದಿ ಬರಬೇಕು ಅಂದರೆ ಶಾಂತಿ ವಾತಾವರಣ ಇರಬೇಕು. ಆ ಶಾಂತಿ ವಾತಾವರಣ ಕದಡೋ ಅಂಥ ಪ್ರವೃತ್ತಿ ಯಾರೇ ಮಾಡಿದ್ರು ಕೂಡ, ಈ ಬೇರೆ ದೇಶಗಳಲ್ಲಿ ಮಾಡ್ತಾರಲ್ಲ, ಇಮಿಡಿಯೇಟ್ ಆಗಿ ಶೂಟ್ ಡೌನ್ ಮಾಡ್ತಾರಲ್ಲ, ಹಂಗೆ ಇಲ್ಲೂ ಕಾನೂನು ಬಂದರೆ ಒಳ್ಳೆಯದು. ನೋಡ್ರಿ, ಯಾರೇ ಒಬ್ಬರು ಸಮಾಜಘಾತಕ ಕೃತ್ಯ ಎಸಗಿದ್ರೆ ಅದನ್ನು ನಾವು ಖಂಡನೆ ಮಾಡಲೇಬೇಕು. ಯಾರು ನಾನೇ ಮಾಡಲಿ, ಇನ್ನೊಬ್ಬರೇ ಮಾಡಲಿ. ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇದ್ದಾಗ ಮಾತ್ರ ಎಲ್ಲರೂ ಕೂಡ ನೆಮ್ಮದಿಯಿಂದ, ಅವ್ರು ಯಾವುದೇ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ನಾವಾಗ್ಲೇ ಗಮನಿಸ್ತಾ ಇದ್ದೀವಿ, ಕೆಎನ್ ರಾಜಣ್ಣ ಅವರು ಅಚ್ಚರಿಕೆಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಸ್ವಪಕ್ಷದ ನಾಯಕರೇ ಈ ರೀತಿ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ, ನಾಸೀರ್ ಹುಸೇನ್ಗೆ ಪ್ರಮಾಣ ವಚನಕ್ಕೆ ಬಿಡಬಾರ್ದು ಅಂತ. ಆ ಸಂದರ್ಭದಲ್ಲಿ ಏನ್ ಘೋಷಣೆ ಕೂಗುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು ನಾಸೀರ್ ಹುಸೇನ್ ಅವರು? ಅವಾಗ ಅವರನ್ನ ಬಾಯಿ ಮುಚ್ಚಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರ್ಲಿಲ್ಲ. ಸಹಕಾರಿ ಸಚಿವರಾದಂತಹ ಕೆಎನ್ ರಾಜಣ್ಣ ಅವರು ಅಚ್ಚರಿಕೆಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯಸಭಾ ಸದಸ್ಯರನ್ನಾಗಿಯೇ ಮಾಡಬಾರ್ದಿತ್ತು, ಮಾಡಿಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗೋದಿಲ್ಲ. ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೆಎನ್ ರಾಜಣ್ಣ ಆಗ್ರಹವನ್ನ ಮಾಡಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಗಮನಿಸ್ತಾ ಇದ್ದೀವಿ, ಪಾಕ್ ಪರ ಘೋಷಣೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲ ಉಂಟು ಮಾಡ್ತು. ಈಗ ಸ್ವಪಕ್ಷ ನಾಯಕರೇ, ಅದರಲ್ಲೂ ಕೂಡ ಕೆಎನ್ ರಾಜಣ್ಣ ಅವರೇ, ಇತ್ತ ನಾಸೀರ್ ಹುಸೇನ್ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಾರ್ದಿತ್ತು ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಎಸ್ ಚಂದ್ರಕಲಾ, ಏನು ಪಾಕ್ ಪರ ಘೋಷಣೆ ಏನ್ ಕೂಗಿದ್ದಾರೆ, ಅದರ ಪರವಾಗಿ ಏನಾದ್ರೂ ನಾಸೀರ್ ಹುಸೇನ್ ಏನಾದ್ರೂ ಇದ್ದಾರೆ, ಅದು ಸಾಬೀತಾದ್ರೆ ಅವರನ್ನ ಪ್ರಮಾಣ ವಚನ ಮಾಡೋದಕ್ಕೆ ಬಿಡಬಾರ್ದು. ಅದರಲ್ಲೂ ಕೂಡ ಬಿಜೆಪಿಯವರು ಈ ಒಂದು ವಿಚಾರವಾಗಿ ಅವರು ನಾಸೀರ್ ಹುಸೇನ್ ಪ್ರಮಾಣ ವಚನ ಮಾಡೋದಕ್ಕೆ ಬಿಡಬಾರ್ದು ಅಂತೇಳಿ ಸ್ವಪಕ್ಷದ ವಿರುದ್ಧನೇ ಕೂಡ ಕೆಎನ್ ರಾಜಣ್ಣ ಅವರು ಹೇಳಿರ್ತಕ್ಕಂಥದ್ದು. ಸತ್ಯ ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ. ದೇಶದ್ರೋಹಿ ಹೇಳಿಕೆಗಳನ್ನ ಕೊಡೋದಾದ್ರೆ ಎಲ್ಲರಿಗೂ ಕಾನೂನು ಒಂದೇ ಆಗಿರೋದ್ರಿಂದ ಇವರು ಉದ್ದೇಶಪೂರ್ವಕವಾಗಿ ಹೇಳಿದ್ದು, ಮತ್ತೆ ಅದರ ಪರವಾಗಿ ಕೂಡ ನಾಸೀರ್ ಹುಸೇನ್ ಇದ್ದಿದ್ದೇ ಆದ್ರೆ ಇದು ಮಾಡೋದು ತಪ್ಪು ಅಂತೇಳಿ ಕೆಎನ್ ರಾಜಣ್ಣ ಹೇಳಿರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ರಾಮೇಶ್ವರ ಕೆಫೆ ಏನು ವಿಚಾರವಾಗೂ ಕೂಡ ಬಾಂಬ್ ಬ್ಲಾಸ್ಟ್ ವಿಚಾರವಾಗಲೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಈ ಒಂದು ಕಾನೂನು ಬಾಹಿರ ದೇಶದ್ರೋಹಿ ಕೆಲಸ ಏನ್ ಮಾಡ್ತಾರೆ
ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಬೇಕು, ಶೂಟೌಟ್ ಒಂದು ಕಾನೂನು ಕೂಡ ಒಂದು ತರಬೇಕು ಅಂತೇಳಿ ಒತ್ತಾಯ ಮಾಡಿರ್ತಕ್ಕಂಥದ್ದು ಚಂದ್ರಕಲಾ. ಧನ್ಯವಾದಗಳು ಮಹೇಶ್, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ನಾಸೀರ್ ಪ್ರತಿಜ್ಞಾ ವಿಧಿ ಸ್ವೀಕಾರಕ್ಕೆ ಸ್ವಪಕ್ಷದಲ್ಲೇ ಈಗ ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು. ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ಪಾಕ್ ಪರ ಘೋಷಣೆ ಒಂದು ಕಡೆಯಾದ್ರೆ ಈಗ ಕಾಂಗ್ರೆಸ್ಗೆ ಒಂದು ರೀತಿಯಾದ ಮುಖಭಂಗ ಆಗ್ತಾ ಇದೆ. ನಾಸೀರ್ ಹುಸೇನ್ಗೆ ಪ್ರಮಾಣ ವಚನಕ್ಕೆ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಾಸೀರ್ ಪಾತ್ರ ಏನಾದ್ರೂ ಇದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡಬಾರ್ದು ಅಂತ ಸಹಕಾರಿ ಸಚಿವರಾದಂತಹ KN ರಾಜನ್ ಅವರು ಅಚ್ಚರಿಕೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯಸಭಾ ಸದಸ್ಯರನ್ನಾಗಿಯೇ